ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ದಿವಸ ಇಂದಿನ ಡಿ ಡಿ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವರನ್ನು ವರ್ಗಾವಣೆ ಮಾಡಿ ಅವ್ರಿಗೆ ಮೆಮೊ ಕೊಟ್ಟು ಏನು ಸೋಮಶೇಖರ್ ಡಿ ಡಿ ಅವರಿಗೆ ಇಲ್ಲಿ ಕೂಡಿಸಿದ್ದಾರೆ. ಅವ್ರಿಗಿಂತಲೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಯಾಕಂತಂದ್ರೆ ಇವತ್ತು 139 ಇಲ್ಲ ವಸತಿ ನಿಲಯಗಳಲ್ಲಿ ಸರ್ಕಾರದ ನಿಯಮದಂತೆ ಗುತ್ತಿಗೆದಾರರು GPS ವಾಹನದ ಮುಖಾಂತರ ಬಯೋಮೆಟ್ರಿಕ್ ಅಳವಡಿಸುವ ಮುಖಾಂತರ ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ ಹೈಜೆನಿಕ್ ಆಗಿರ್ತಕ್ಕಂಥ ಗುಣಮಟ್ಟದ ಆಹಾರವನ್ನು ಸಪ್ಲೈ ಮಾಡಬೇಕು. ಆದರೆ ಇವರು ಯಾವುದನ್ನು ಸಪ್ಲೈ ಮಾಡದೇನೆ ಒಂದು ಗೋದಾಮು ತೆರೆಯದೇನೆ ವಾರ್ಡನ್ ಕೈಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡೋದು, ತಾವು ಬೇಕಿದ್ದಂಥ ಉಳ್ಳಾಗಡ್ಡಿ ಕರಿಬೇವು ತೊಗೊಂಡೋಗಿ ಮಕ್ಕಳಿಗೆ ಹಾಕೋ ಮುಖಾಂತರ ಇವತ್ತು ದಿವಸ ಪಾಮ್ ಎಣ್ಣೆ ಯೂಸ್ ಮಾಡೋ ಮುಖಾಂತರ ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮಕ್ಕಳ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇವತ್ತು ದಿವಸ ಸೋಮಶೇಖರ್ ಅವ್ರ ಮೇಲೆ ಮತ್ತು ಎಲ್ಲ ವಾರ್ಡನ್ಗಳ ಮೇಲೆ ತಾಲೂಕು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಸುಮಾರು ಒಂದೇ ಇಲಾಖೆಯಲ್ಲಿ ಒಂದೇ ಕುರ್ಚಿಯಲ್ಲಿ 23 ವರ್ಷದಿಂದ ಠಿಕಾಣಿ ಹೂಡಿರುವಂಥ ಮೊಹಮ್ಮದ್ ಆರಿಫ್ ಅನ್ನುವಂಥ ಹಿರಿಯ ಮೇಲ್ವಿಚಾರಕರನ್ನು ಕೂಡಲೇ ವರ್ಗಾವಣೆಗೊಳಿಸಬೇಕು. ಮತ್ತು ಅವ್ರ ಮೇಲೆ ಏನೇನು ಆಪಾದನೆ ಇವೆ, ಅಕ್ರಮ ಆದಾಯ ಇದೆ, ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಒಂದು ವೇಳೆ ಈ ಸುಮಾರು 1 ತಿಂಗಳಿಂದ ಕೂಡ ಈ ವಿಷಯವಾಗಿ ಹೋರಾಟ ಮಾಡ್ತಾಯಿದ್ರು. ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿದ್ರು, ಜಿಲ್ಲಾ ಉಸ್ತುವಾರಿ ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಒಂದೇ ಒಂದು ಕ್ರಮ ಆಗ್ತಾ ಇಲ್ಲ. ಹಿಂದೆ ಒಂದು ವಾರ್ಡನ್ಗೆ ಒಂದು ವಿದ್ಯಾರ್ಥಿಗೆ ಸ್ವಲ್ಪ ಬಾಯಾದರೆ ಕೂಡ ಅವರನ್ನು ನೋಟಿಸ್ ಕೊಡದೇನೆ ಕ್ರಮ ಕೈಗೊಳ್ಳೋಂಥ ಜಿಲ್ಲಾಡಳಿತ ಇಷ್ಟೆಲ್ಲ ಇದ್ರೂ ಕೂಡ ಕ್ರಮ ಕೈಗೊಳ್ತಾರೆ. ಇದರ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡ ಶಾಮೀಲಾರಂತ ನಮ್ಗೆ ಅನುಮಾನ ಬರ್ತಾಯಿದೆ. ಹಾಗಾಗಿ ಕೂಡಲೇ ಇದರ ಬಗ್ಗೆ ನಿವೃತ್ತ ನ್ಯಾಯಾಧೀಶರಂತ ತನಿಖೆ ಆಗಬೇಕು. ಅದರ ಜೊತೆಗೆ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ತಂಗಡಿಗೆ ಅವರು ಕೂಡ ಇಲಾಖೆ ಸಚಿವರು ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಇವರ ವಿರುದ್ಧನೇ ನಾವು ಏನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ಸಮಾನ ಮನಸ್ಕರ ಸಂಘಟನೆಗಳ ಜೊತೆ ಇಡುವಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಕಲಬುರಗಿ ಜಿಲ್ಲೆಯ BCM ವ್ಯಾಪ್ತಿಯಲ್ಲಿ ಏನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಸತಿ ಶಾಲೆಯಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಹಾಕಬೇಕಾಗಿತ್ತು. ಇವತ್ತು ಏನು ಒಂದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯವರು ಇವತ್ತು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ವಿದ್ಯಾರ್ಥಿ ಇಲಾಖೆ ಸರಬರಾಜು ಮಾಡಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಇವತ್ತು ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಸರ್ಕಾರಕ್ಕಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು ನಾಚಿಕೆ ಬರಬೇಕು. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾನಲ್ಲ ಸೋಮಶೇಖರ್ ಡಿ ಡಿ ಅವರು ಆಗಿರ್ಬೋದು, ತಾಲೂಕು ಏನು ಸಹಾಯಕ ನಿರ್ದೇಶಕರಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಇವತ್ತು ಏನು ಒಂದು ಸರ್ಕಾರದ ಟೆಂಡರ್ ಆದೇಶ ಉಲ್ಲಂಘನೆ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳ ಏನು ಒಟ್ಟಿಗೆ ಹೊಡಿತಾ ಇದ್ದಾರಲ್ಲ, ಇವತ್ತು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ದಾಖಲೆ ಸಮೇತ ತಮ್ಮ ಮುಂದೆ ಇವತ್ತು ವಸತಿ ನಿಲಯದಾಗ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಕ್ಲಿಯರ್ ಆಗಿ ಈ ಒಂದು ದಾಖಲೆ ಸಮೇತ ತಮ್ಗೆ ಇಡ್ತಾ ಇದ್ದೀವಿ. ಇವತ್ತು ಭಾರತೀಯ ಆಹಾರ ನಿಗಮದಿಂದ ಗೋಧಿ ಮತ್ತು ಇನ್ನಿತರ ಪದಾರ್ಥಗಳು ಸಪ್ಲೈ ಆಗ್ತಾವೆ. ನೇರವಾಗಿ ಗೋಧಿ ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಬಂದು ಸ್ವಚ್ಛ ಮಾಡಿ ಆ ಟೆಂಡರ್ದಾರ ತಂದು ಅಲ್ಲಿ ಹಾಕ್ಬೇಕು ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ. ಆದರೆ ಇಲ್ಲಿ ಏನೂ ಮಾಡ್ತಾ ಇಲ್ಲ, ಗೋಧಿ ಬರ್ತಾ ಇಲ್ಲ, ಅಕ್ಕಿ ಬರ್ತಾ ಇಲ್ಲ, ಏನೂ ಇಲ್ಲ. ಹೊರಗಿನ ತರೋದು ಅದು ಏನು ಗೋರ್ಮೆಂಟ್ದು ಸಿಲ್ ಇರಲ್ಲ, ಏನಿಲ್ಲ, ನಾಟ್ ಪರ್ ಸೇಲ್ ಇರಲ್ಲ, ಏನೂ ಇರಲ್ಲ. ಇವತ್ತು ಪಾಮೆಣ್ಣೆ ಆಗ್ತಾ ಇದ್ದಾರೆ ರೀ. ಇವತ್ತು ನಾಚಿಕೆ ಬರಬೇಕು. ಇವತ್ತು ಸರ್ಕಾರಕ್ಕಾಗಿರ್ಬೋದು, ಜಿಲ್ಲಾಡಳಿತಕ್ಕಾಗಿರ್ಬೋದು, ವಿದ್ಯಾರ್ಥಿಗಳ ಒಟ್ಟಿಗೆ ಹೊಡಿತಾ ಇದ್ದೀರಲ್ಲ. ಇವತ್ತು ಕೊಳತು ಟಮಾಟೆ ಹಾಕ್ತೀರಿ, ಕೊಳತು ಉಳ್ಳಾಗಡ್ಡೆ ಹಾಕ್ತೀರಿ, ಕಾಯಿಪಲ್ಯ ಹಾಕ್ತೀರಿ. ಇವತ್ತು ಬಿಲ್ ಇದೇ ತಿಂಗಳದು ತಿಂಗಳದ್ದು ಬಿಲ್ ಮಾಡಿರಿ, ತಿಂಗಳದ್ದು ಬಿಲ್ ಮಾಡ್ಲಿಕ್ಕೆ ರೆಡಿ ಮಾಡಿರಿ. ಅಲ್ಲಿ ಪದಾರ್ಥಗಳನ್ನೇ ಇಲ್ಲ, ಇವ್ರು ಹೇಳ್ತಕ್ಕಂಥ ಪದಾರ್ಥಗಳೇ ಇಲ್ಲ. ನಾವು ಹೋಗಿ GPS ಫೋಟೋ ಇದೆ, ವಿಡಿಯೋಸ್ ಇದೆ, ಎಲ್ಲ ಇದೆ. ಅಂದ್ರೂ ಕೂಡ ಇವ್ರ ಮೇಲೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ. ಅಂದರೆ ಇದು ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅಂಧ ಕಾನೂನು ನಡೀತಾ ಇದೆ. ಇಲ್ಲಿ ಕಾನೂನು ಇಲ್ಲ, ಪೂರ್ತಿ ಅಂಧ ಕಾನೂನು ಇದೆ. ಯಾಕಂದರೆ ಇಷ್ಟು ದಾಖಲೆ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅಂದರೆ ಇದು ನ್ಯಾಯ ಇದೆಯಾ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇವೆಲ್ಲ ಭ್ರಷ್ಟಾಚಾರದ ಬಗ್ಗೆ ಕೂಡಲೇ ಸೋಮಶೇಖರ್ ಡಿ ಡಿಗೆ ಮತ್ತು ಮೊಹಮ್ಮದ್ ಆರಿಫ್ಗೂ, ವಾರ್ಡನ್ಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ ಮಾಡಬೇಕು. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಈಗಾಗಲೇ ಲೋಕಾಯುಕ್ತರು ತನಿಖೆ ಮಾಡಿ ವರದಿ ಕೊಟ್ಟಾರ. ಅದು ಏನಿದೆ ಏನಿಲ್ಲ ಅನ್ನೋದು ಪೂರ್ತಿ ಸಾರ್ವಜನಿಕವಾಗಿ ತೆರೆದಿಡಬೇಕು. ಇಲ್ಲಾಂದ್ರೆ
ಇದು ಒಂದು ಅಕ್ರಮದ ಬಗ್ಗೆ ನಾವು ಇಲ್ಲಿ ಏನು 8ನೇ ತಾರೀಕಲ್ಲಿ ಬೆಳಗಾವಿ ಅಧಿವೇಶನ ಏನು ನಡೀತಾ ಇದೆ, ಆ ಅಧಿವೇಶನದ ಮುಂದೆ ಇಲ್ಲಿ ಏನು ಇಲಾಖೆಯ BCM ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಗೆ ರಾಜೀನಾಮೆ ಕೊಡಬೇಕು. ಇವರು ಭ್ರಷ್ಟಾಚಾರ ಕುಮ್ಮಕ್ಕು ಕೊಡ್ಲಾಕುತ್ತಾರ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದ್ರೆ ತಮ್ಮ ಗಮನಕ್ಕಿದ್ದರೆ ಯಾವುದೇ ಕ್ರಮ ಕೈಗೊಳ್ಳಲಾಗ್ಯಾರ ಅಂದ್ರೆ ಅವರು ಕೂಡ ಇದ್ರೊಳಗೆ ಶಾಮೀಲ್ ಇರೋದು ಮೇಲ್ನೋಟಕ್ಕೆ ಕಂಡು ಬಂದದ. ಅವ್ರನ್ನ ರಾಜೀನಾಮೆಗೆ ಆಗ್ರಹಿಸಿ ಅಧಿಕಾರಿಗಳಿಗೆ ವಜೆ ಅಮಾನತು ಮಾಡಬೇಕಂತ ಆಗ್ರಹಿಸಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶ್ರವಣ್ ಕುಮಾರ್, D9.